ಒಂದು ವಿಚಾರ ನಾವು ಗಮನಿಸಬೇಕು. ಯಾವಾಗ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರು 8 ಗಂಟೆಗೆ ಜಗತ್ತಿಗೆ ಈ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಬಗ್ಗೆ ಸಾರಿ ಹೇಳಿದ್ರು, ಅವಾಗಲೇ ಬಹಳ ಸ್ಪಷ್ಟವಾಯಿತು, ಇಲ್ಲ ಭಾರತದ ನಿಲುವು ಸಂದೇಶ ಈ ರೀತಿಯಾಗಿದೆ ಅಂತ. ಮುಂದಿನ ಸುದ್ದಿಯತ್ತ ಕೂಡ ನಾವು ಗಮನ ಕೊಡ್ತಾ ಹೋಗೋಣ. ಇಂಡೋ ಪಾಕ್ ವಾರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ಬೆಳವಣಿಗೆಗಳು ಕೂಡ ಆಗ್ತಾ ಇದೆ. ಕಾರಣ ಪ್ರತಿಯೊಬ್ಬರ ಆಸೆ ಇದ್ದಿದ್ದು ಇಷ್ಟೇ, ಕದನ ವಿರಾಮ ತಾತ್ಕಾಲಿಕನ ಅಥವಾ ಇದು ಮುಂದುವರಿಯತ್ತಾ ಅಂತ. ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರೇ ಬಹಳ ಸ್ಪಷ್ಟವಾಗಿ ಹೇಳ್ಬಿಟ್ರು, ಇದು ಅಲ್ಪ ವಿರಾಮ ಅಷ್ಟೇ, ಕಂಪ್ಲೀಟ್ ಆಗಿ ಕದನ ವಿರಾಮ ಅಲ್ಲ ಅಂತ. ಆಪರೇಷನ್ ಸಿಂಧೂರದ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ. ಅತ್ತ ಕೇಂದ್ರದ ನಿರ್ಧಾರ, ಸೇನೆಯ ತೀರ್ಮಾನಕ್ಕೆ ನಾವು ಬದ್ಧ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳ್ತಿದ್ದಾರೆ. ಇತ್ತ ದಿನಕ್ಕೊಂದು ಹೇಳಿಕೆಯನ್ನ ನೀಡುತ್ತಿದ್ದಾರೆ ರಾಜ್ಯ ಕಾಂಗ್ರೆಸ್ ನಾಯಕರು. ತಾಳಮೇಳ ಇಲ್ಲ. ಸ್ವತಃ ಸಿಎಂ ಸಿದ್ದರಾಮಯ್ಯನವರಿಂದಲೇ ಗೊಂದಲದ ಹೇಳಿಕೆಗಳು ಕೇಳೋದಕ್ಕೆ ಸಿಗ್ತಾ ಇದೆ. ಯುದ್ಧ ಅನಿವಾರ್ಯ, ಬಳಿಕ ಅವಶ್ಯವಿದ್ರೆ ಯುದ್ಧ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳ್ಬಿಟ್ರು. ಅಂದ್ರೆ ಡಬಲ್ ಸ್ಟ್ಯಾಂಡ್. ಸೀಸ್ ಫೈರ್ ಘೋಷಣೆ ಆಗ್ತಾ ಇದ್ದಂತೆ ಕದನ ವಿರಾಮ ಸ್ವಾಗತ ಮಾಡ್ಕೊಂಡ್ಬಿಟ್ರು ಸಿಎಂ ಸಿದ್ದರಾಮಯ್ಯನವರು. ಕದನ ವಿರಾಮದ ಬಳಿಕ ಎಲ್ಲರ ಜೊತೆ ಕೂಡ ಸಿಎಂ ಸಿದ್ದರಾಮಯ್ಯನವರು ಚರ್ಚೆ ಮಾಡಿದ್ದಾರೆ. ಯಾಕೆ ಇಷ್ಟೊಂದು ಗೊಂದಲದ ಹೇಳಿಕೆಗಳು ಸಿಎಂ ಸಿದ್ದರಾಮಯ್ಯನವರಿಂದ? ಇದು ಪ್ರಶ್ನೆ ಆಗ್ತಾ ಇದೆ. ಕಾರಣ ರಾಜ್ಯ ಕಾಂಗ್ರೆಸ್ ನಾಯಕರಲ್ಲೇ ಒಂದು ಸ್ಪಷ್ಟ ಸಂದೇಶ ಇಲ್ವಾ ಕಾಂಗ್ರೆಸ್ ಹೈಕಮಾಂಡ್ನಿಂದ? ನಿಮ್ಮದೇ ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಾರೆ, ಭಾರತೀಯ ಸೇನೆ ತೆಗೆದುಕೊಂಡಂತಹ ತೀರ್ಮಾನ, ಪ್ರಧಾನಿ ನರೇಂದ್ರ ಮೋದಿ ಅವರು ತೆಗೆದುಕೊಂಡಂತಹ ತೀರ್ಮಾನವನ್ನ ನಾನು ಸ್ವಾಗತ ಮಾಡ್ತೀನಿ ಯುದ್ಧದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ. ನೀವು ಗಮನಿಸ್ತಾ ಇರಬಹುದು, ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಸಕ್ಸಸ್ ಆದ ಬಳಿಕ ಇದೇ ಸಿಎಂ ಸಿದ್ದರಾಮಯ್ಯನವರು ಹೇಳ್ತಾರೆ, ಯುದ್ಧ ಬೇಕಿತ್ತು ಅಂತ ಪ್ರತಿಯೊಬ್ರು ಕೇಳ್ತಾ ಇದ್ದಾಗ ಯುದ್ಧ ಅನಿವಾರ್ಯ ಅಲ್ಲ, ನಾವು ಭಾರತೀಯರು ಶಾಂತಿ ಪ್ರಿಯರು, ಶಾಂತಿ ಕಾಪಾಡಬೇಕು ಅಂತ ಹೇಳಿದಂತ ಸಿಎಂ ಸಿದ್ದರಾಮಯ್ಯನವರು ಯಾವಾಗ ಆಪರೇಷನ್ ಸಿಂಧೂರ ಸಕ್ಸಸ್ ಆಯ್ತಲ್ಲ ಕಾರ್ಯಾಚರಣೆ, ಆಗ ಒಂದು ಸುದ್ದಿಗೋಷ್ಠಿ ಮಾಡ್ತಾರೆ, ಮಾಧ್ಯಮಗಳ ಮುಂದೆ ಬಂದು ಒಂದು ಹೇಳಿಕೆ ಕೊಡ್ತಾರೆ, ಇಲ್ಲ ಆಪರೇಷನ್ ಸಿಂಧೂರಕ್ಕೆ ನನ್ನ ಮೆಚ್ಚುಗೆ ಇದೆ, ನಮ್ಮ ಭಾರತೀಯ ಸೇನೆ ಮಾಡಿರುವಂತಹ ಕಾರ್ಯಾಚರಣೆ ಬಗ್ಗೆ ಹೆಮ್ಮೆ ಇದೆ, ತಕ್ಕ ಉತ್ತರವನ್ನ ಪಾಕಿಸ್ತಾನಕ್ಕೆ ಕೊಟ್ಟಿದ್ದಾರೆ ಅಂತ. ಈ ಹಿಂದೆ ತಾವೇ ಹೇಳಿದ್ರಿ ಶಾಂತಿ ಕಾಪಾಡಬೇಕು, ಶಾಂತಿ ಪ್ರಿಯರು ನಾವು ಅಂತ. ಯುದ್ಧ ಆಗಿ ಕಾರ್ಯಾಚರಣೆ ಸಕ್ಸಸ್ ಆದ ಬಳಿಕ ಆ ಹೇಳಿಕೆಯಲ್ಲೇ ಉಲ್ಟಾ, ಹೇಳಿಕೆನೇ ಕಂಪ್ಲೀಟ್ ಆಗಿ ಉಲ್ಟಾ. ಹೌದು, ಯುದ್ಧ ಅನಿವಾರ್ಯವಾಗಿದೆ ದೇಶಕ್ಕೆ, ಪಾಕಿಸ್ತಾನದ ವಿರುದ್ಧ ಹೋರಾಟ ಆಗಿರೋದು, ಈ ಕಾರ್ಯಾಚರಣೆ ಆಗಿರೋದು ಸ್ವಾಗತಾರ್ಹ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳ್ಬಿಟ್ರು. ಈಗ ಅದಾದ ಬಳಿಕ ಈ ಕದನ ವಿರಾಮ ಘೋಷಣೆ ಆಯ್ತಲ್ಲ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮದೇ ಪಕ್ಷದ ನಾಯಕರು ಅಂದ್ರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳೋ ಪ್ರಕಾರ, ಭಾರತೀಯ ಸೇನೆ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೈಗೊಂಡಿರುವಂತಹ ನಿರ್ಧಾರ ನಾವು ಸ್ವಾಗತ ಮಾಡ್ಕೊಳ್ತೀವಿ. ಆದ್ರೆ ಸಿಎಂ ಸಿದ್ದರಾಮಯ್ಯನವರ ಸ್ಟ್ಯಾಂಡ್ ಏನಿಲ್ಲಿ? ಇಲ್ಲೂ ಕೂಡ ಮತ್ತೊಮ್ಮೆ ಒನ್ಸ್ ಅಗೇನ್ ಗೊಂದಲದ ಹೇಳಿಕೆ. ಯಾಕೆ ಪಕ್ಷದ ನಾಯಕರು ಹೇಳೋ ಪ್ರಕಾರ ರಾಜ್ಯ ಕಾಂಗ್ರೆಸ್ ನಾಯಕರು ನಡೆದುಕೊಳ್ತಾ ಇಲ್ಲ, ಒಂದು ನಿಲುವಿಗೆ ಯಾಕೆ ಬದ್ಧರಾಗ್ತಾ ಇಲ್ಲ, ಇವರ ಮಧ್ಯೆ ಯಾಕೆ ಇಂಥ ಹೇಳಿಕೆಗಳಲ್ಲಿ ವ್ಯತ್ಯಾಸ ನೋಡೋದಕ್ಕೆ ಸಿಗ್ತಾ ಇದೆ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಬಟ್ ಏನೇ ಹೇಳಿ, ದೇಶದ ವಿಚಾರ ಅಂತ ಬಂದಾಗ ಪಕ್ಷ, ಜಾತಿ, ಧರ್ಮ, ಸಮುದಾಯ ಎಲ್ಲವನ್ನ ಮೀರಿ ಕೂಡ ಒಗ್ಗಟ್ಟಾಗಿ ನಿಂತ್ಕೊಳ್ಬೇಕು ಅಷ್ಟೇ. ಡಿಫೆನ್ಸ್ ಮಿನಿಸ್ಟರ್ ಬ್ರೀಫ್ ಮಾಡಿದ್ದಾರೆ ಅಂತ ನಮ್ಮ ಹೋಮ್ ಮಿನಿಸ್ಟರ್ ಹೇಳ್ತಾ ಇದ್ದಾರೆ. ನೋಡೋಣ, ಅದು ಬಂದರೆ ಭಾಳ ಸಂತೋಷ. ಸೀಸ್ ಫೈರ್ ಆಗಿ ಎರಡೂ ರಾಷ್ಟ್ರಗಳು ಒಪ್ಕೊಂಡ್ರೆ, ಪಾಕಿಸ್ತಾನ ಮತ್ತು ಭಾರತ ಒಪ್ಕೊಂಡ್ರೆ, ಬೋತ್ ಸೈಡ್ಸ್ ವುಡ್ ಸ್ಟಾಪ್ ಆಲ್ ಫೈರಿಂಗ್ ಅಂಡ್ ಮಿಲಿಟರಿ ಆಕ್ಷನ್ ಆನ್ ಲ್ಯಾಂಡ್, ಏರ್ ಅಂಡ್ ಸೀ ವಿತ್ ಎಫೆಕ್ಟ್ ಫ್ರಮ್. ಖರ್ಗೆ ಅವರು ಲೆಟರ್ ಬರೆದಿಲ್ಲ, ಆಲ್ ಪಾರ್ಟಿ ಮೀಟಿಂಗ್ ಕರೀದಿರೋದು ಎಷ್ಟು ಸೂಕ್ತ? ದೇಶಿ ಜನರಿಗೆ ಗೊತ್ತಾಗೋದು ಬೇಡ. ನನ್ನ ಪ್ರಕಾರ ಅವರು ಆಲ್ ಪಾರ್ಟಿ ಮೀಟಿಂಗು ಕರಿಬೇಕಾಗಿತ್ತು, ಬಿಫೋರ್ ದಿ ಸೀಸ್ ಫೈರ್ ಮಾಡೋದು. ಆಲ್ ಪಾರ್ಟಿ ಮೀಟಿಂಗು ಕರಿಬೇಕು, ಜೊತೆಗೆ ಪಾರ್ಲಿಮೆಂಟ್ನು ಕೂಡ ಕರಿಬೇಕು. ಇಟ್ಸ್ ಎ ವೆರಿ ಸೀರಿಯಸ್ ಮ್ಯಾಟರ್. ಸರ್, ಅವರು ಯುದ್ಧ ವಿರಾಮ ಅಂತ ಅಂದ್ರು ಮತ್ತೆ ಫೈಟ್ ಮಾಡ್ತಾ ಇದ್ದಾರೆ, ಅವರು ನಮ್ಮ ಪರಿಸ್ಥಿತಿ ಪಾಕಿಸ್ತಾನದವರು ಫೈರಿಂಗ್ ಆಗಿರೋದಿಲ್ಲ. ಈಗ ಅದಕ್ಕೆ GGMOಗಳು ಸಹಿತ ಮೀಟಿಂಗ್ ಮಾಡ್ತಾರಲ್ಲ, ಅವ್ರು ಏನು ತೀರ್ಮಾನ ಮಾಡ್ತಾರಲ್ಲ, ಏನೇನು ಚರ್ಚೆ ನಡೀತದೆ. ಖರ್ಗೆ ಅವರು ಲೆಟರ್ ಬರೆದಿಲ್ಲ, ಆಲ್ ಪಾರ್ಟಿ ಮೀಟಿಂಗ್ ಕರೀದಿರೋದು ಎಷ್ಟು ಸೂಕ್ತ? ದೇಶಿ ಜನರಿಗೆ ಗೊತ್ತಾಗೋದು ಬೇಡ. ನನ್ನ ಪ್ರಕಾರ ಕಾಶ್ಮೀರ ಜನ ಒಂದೇ ಅಲ್ಲ, ಇಡೀ ದೇಶದಲ್ಲಿ ಜನ ಅಸಮಾಧಾನವಾಗಿದ್ದಾರೆ. ಯಾಕಂದರೆ ನಾವು ಪಾಕಿಸ್ತಾನಿಗೆ ಒಂದೇ, ನಾನು ಹೋದ ವಾರದಲ್ಲೂ ಸಹ ನಾನು ಪತ್ರಿಕಾಗೋಷ್ಠಿ ಮಾಡಿದಾಗ ಹೇಳಿದೆ, ಪಾಕಿಸ್ತಾನದವರು ಮತ್ತೊಮ್ಮೆ ಇಂಡಿಯಾ ದೇಶದ ಕಡೆ ತಿರುಗಿ ನೋಡಬಾರ್ದು, ಆ ರೀತಿ ಬುದ್ಧಿ ಕಲಿಸಬೇಕು ಅಂತೇಳಿ. ಆದರೆ ಕೇವಲ ಕಾಶ್ಮೀರ ಜಮ್ಮು ಪ್ರಶ್ನೆ ಅಲ್ಲ, ಇದು ಇಡೀ ದೇಶದ ಪ್ರಶ್ನೆ. ಇಡೀ ದೇಶದ ಭಾರತೀಯರು ಪಾಕಿಸ್ತಾನಕ್ಕೆ ಈ ಬಾರಿ ಬುದ್ಧಿ ಕಲಿಸಬೇಕು ಅಂತೇಳಿ
ಕಂಕಣ ಕಟ್ಟು ನಿಂತಿದ್ರು. ಆದರೆ ಅದಕ್ಕೆ ತಣ್ಣೀರು ಎಷ್ದಂಗಾಗಿದೆ. ಕಾರಣ ಏನು ಅಂತ ನರೇಂದ್ರ ಮೋದಿಯವರು ಹೇಳಬೇಕು. ಜೊತೆಗೆ ಇದನ್ನು ಸಂಪೂರ್ಣವಾಗಿ ಚರ್ಚೆ ಆಗಬೇಕಾದ್ರೆ ಲೋಕಸಭೆ ಮತ್ತು ರಾಜ್ಯಸಭೆಯನ್ನು ತತ್ಕ್ಷಣವೇ ಕರೆದು ಅಲ್ಲಿ ಚರ್ಚೆ ಆಗಬೇಕು ಅಂತೇಳಿ ನಾನು ಸಹ ಒತ್ತಡ ಮಾಡ್ತೇನೆ. ಕಾಶ್ಮೀರ ಜನ ಒಂದೇ ಅಲ್ಲ, ಇಡೀ ದೇಶದಲ್ಲಿ ಜನ ಅಸಮಾಧಾನ ಆಗಿದ್ದಾರೆ. ಯಾಕಂದರೆ ನಾವು ಪಾಕಿಸ್ತಾನಿಗೆ ನಾನು ಹೋದ ವಾರದಲ್ಲೂ ಸಹ ನಾನು ಪತ್ರಿಕಾಗೋಷ್ಠಿ ಮಾಡಿದಾಗ ಹೇಳಿದೆ, ಪಾಕಿಸ್ತಾನದವರು ಮತ್ತೊಮ್ಮೆ ಇಂಡಿಯಾ ದೇಶದ ಕಡೆ ತಿರುಗಿ ನೋಡಬಾರ್ದು, ಆ ರೀತಿ ಬುದ್ಧಿ ಕಲಿಸ್ಬೇಕು ಅಂತೇಳಿ. ಆದರೆ ಕೇವಲ ಕಾಶ್ಮೀರ ಜಮ್ಮು ಪ್ರಶ್ನೆ ಅಲ್ಲ, ಇದು ಇಡೀ ದೇಶದ ಪ್ರಶ್ನೆ. ಇಡೀ ದೇಶದ ಭಾರತೀಯರು ಪಾಕಿಸ್ತಾನಕ್ಕೆ ಈ ಬಾರಿ ಬುದ್ಧಿ ಕಲಿಸ್ಬೇಕು ಅಂತೇಳಿ ಕಂಕಣ ಕಟ್ಟು ನಿಂತಿದ್ರು. ಆದರೆ ಅದಕ್ಕೆ ತಣ್ಣೀರು ಎಷ್ದಂಗಾಗಿದೆ.